ಸ್ನೇಹಿತರೆ, ಇವತ್ತು ನಾವು ಇತಿಹಾಸ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಮಹತೋಬಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಸ್ಥಾನವು ಉಡುಪಿಯಿಂದ ಸರಿಸುಮಾರು 15 ಕಿಲೋಮೀಟರ್ ದೂರದಲ್ಲಿದ್ದು ಬ್ರಹ್ಮಾವರ ಸಮೀಪದ ಕುಂಜಾಲು ಗ್ರಾಮದ ನೀಲಾವರದಲ್ಲಿದೆ. ಇದು ಸೀತಾ ನದಿ ತೀರದಲ್ಲಿರುವ ಒಂದು ಪುಣ್ಯ ಸ್ಥಳವಾಗಿದೆ. ಇಂದು ನಾವು ಈ ದೇವಸ್ಥಾನದ ಸಂಪೂರ್ಣ ಇತಿಹಾಸ, ಪುರಾಣ ಕಥೆಗಳು, ದೇವಿಯ ಮಹಿಮೆ ಮತ್ತು ಈ ಪವಿತ್ರ ಕ್ಷೇತ್ರದ ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕರ್ನಾಟಕದ ಕರಾವಳಿ ಭಾಗದಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಸಮೀಪದಲ್ಲಿರುವ ಪವಿತ್ರ ಕ್ಷೇತ್ರ ಶ್ರೀ ಕ್ಷೇತ್ರ ನೀಲಾವರ. ಸೀತಾ ನದಿಯ ತೀರದಲ್ಲಿ ನೆಲೆಸಿರುವ ಮಹತೋಬಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನವು ಸಾವಿರಾರು ಭಕ್ತರ ನಂಬಿಕೆಯ ಶಕ್ತಿ ಕೇಂದ್ರವಾಗಿದೆ. ಇದು ಕೇವಲ ದೇವಸ್ಥಾನವಲ್ಲ, ಶತಮಾನಗಳ ಇತಿಹಾಸ, ಪುರಾಣ ಮತ್ತು ದೈವಿಕ ಶಕ್ತಿಯನ್ನು ತನ್ನೊಳಗೆ ಉಳಿಸಿಕೊಂಡಿರುವ ಪವಿತ್ರ ಭೂಮಿ. ಸ್ನೇಹಿತರೆ ನಮಸ್ಕಾರ. ದಿವ್ಯ ದರ್ಶನದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಕರ್ನಾಟಕದ ಪ್ರಸಿದ್ಧ ಹಾಗೂ ಶಕ್ತಿದಾಯಕ ದೇವಾಲಯಗಳಲ್ಲಿ ಒಂದಾದ ಶ್ರೀ ಮಹಿಷಮರ್ದಿನಿ ಅಮ್ಮನವರ ದೇವಸ್ಥಾನ ಶ್ರೀ ಕ್ಷೇತ್ರ ನೀಲಾವರ. ಇವತ್ತು ಈ ಸ್ಥಳಕ್ಕೆ ಆಗಮಿಸಿದ್ದೇವೆ. ಸ್ನೇಹಿತರೆ, ಇವತ್ತು ಈ ದೇವಾಲಯದ ವಿಶೇಷತೆ, ಇತಿಹಾಸ ಹಾಗೂ ಇಲ್ಲಿನ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಈ ವಿಡಿಯೋ ನೀವು ಕೊನೆ ತನಕ ನೋಡಿ. ಇವಾಗ ನೀವು ಕೂಡ ಈ ದೇವರ ಕೃಪೆಗೆ ಪಾತ್ರರಾಗಿ ಬನ್ನಿ. ಇವಾಗ ಮಹಿಷಮರ್ದಿನಿ ತಾಯಿಯ ದಿವ್ಯ ದರ್ಶನವನ್ನು ಈ ವಿಡಿಯೋದಲ್ಲಿ ಪಡೆದುಕೊಳ್ಳೋಣ. ನೀಲಾವರ ಕ್ಷೇತ್ರವು ಪ್ರಾಚೀನ ಕಾಲದಿಂದಲೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಹೊಂದಿದ ಸ್ಥಳವಾಗಿದೆ. ಈ ದೇವಾಲಯದ ಇತಿಹಾಸವನ್ನು ಇಲ್ಲಿರುವ ಶಿಲಾಶಾಸನಗಳು ಮತ್ತು ವಾಸ್ತುಶಿಲ್ಪದ ವೈಶಿಷ್ಟ್ಯಗಳು ಸಾರುತ್ತದೆ. ಆಳುಪರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿಯೂ ಈ ಕ್ಷೇತ್ರಕ್ಕೆ ರಾಜಾಶ್ರಯ ದೊರಕಿತ್ತು. ಇಲ್ಲಿ ಪುರಾಣಗಳ ಪ್ರಕಾರ ಮಹಿಷಾಸುರ ಎಂಬ ಅಸುರನ ಅಹಂಕಾರವನ್ನು ನಾಶ ಮಾಡಲು ದೇವತೆಗಳ ಶಕ್ತಿಯಿಂದ ಅವತರಿಸಿದ ದೇವಿ ದುರ್ಗೆಯೇ ಮಹಿಷಮರ್ದಿನಿ. ಅಧರ್ಮದ ವಿರುದ್ಧ ಧರ್ಮದ ವಿಜಯದ ಸಂಕೇತವಾಗಿ ಈ ದೇವಿಯು ಮಹಿಷಾಸುರನನ್ನು ಸಂಹರಿಸಿದಳು. ಈ ವಿಜಯಶಾಲಿ ರೂಪದಲ್ಲಿಯೇ ನೀಲಾವರದಲ್ಲಿ ಶ್ರೀ ಮಹಿಷಮರ್ದಿನಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಇಲ್ಲಿನ ಮೂಲ ವಿಗ್ರಹವು ಅತ್ಯಂತ ವಿಶೇಷವಾಗಿದೆ. 4 ಕೈಗಳನ್ನು ಹೊಂದಿರುವ ದೇವಿಯು ಒಂದು ಕೈಯಲ್ಲಿ ಚಕ್ರ, ಇನ್ನೊಂದು ಕೈಯಲ್ಲಿ ಶಂಖವನ್ನು ಹಿಡಿದಿದ್ದು ಮಹಿಷಾಸುರ ಸಂಹಾರದ ರೂಪದಲ್ಲಿ ಕಾಣಿಸುತ್ತಾಳೆ. ದೇವಿಯ ಬಲಪಾದವು ಅಸುರನ ಮೇಲೆ ಇರುವಂತೆ ಕೆತ್ತಲಾಗಿದೆ. ಈ ಶಿಲ್ಪವು ಪ್ರಾಚೀನ ಕಲಾ ಪರಂಪರೆಯ ಅದ್ಭುತ ಉದಾಹರಣೆಯಾಗಿದೆ. ಈ ಕ್ಷೇತ್ರದ ಮತ್ತೊಂದು ಪ್ರಮುಖ ಕಥೆ ಮಹರ್ಷಿ ಗಾಲವ ಮುನಿಗಳೊಂದಿಗೆ ಸಂಬಂಧ ಹೊಂದಿದೆ. ಸ್ಥಳೀಯ ಪುರಾಣಗಳ ಪ್ರಕಾರ ಗಾಲವ ಮುನಿಗಳು ಇಲ್ಲಿ ತಪಸ್ಸು ಮಾಡಿದರು ಮತ್ತು ದೇವಿಯ ಆರಾಧನೆಯೊಂದಿಗೆ ಈ ಕ್ಷೇತ್ರದ ಪಾವಿತ್ರ್ಯ ಹೆಚ್ಚಾಯಿತು. ಇಲ್ಲಿರುವ ಗಾಲವ ತೀರ್ಥವು ಈ ಪುರಾತನ ಕಥೆಯನ್ನು ನೆನಪಿಸುತ್ತದೆ. ನೀಲಾವರ ದೇವಸ್ಥಾನದ ಇತಿಹಾಸದಲ್ಲಿ ಅಳುಪ ರಾಜವಂಶದ ಪಾತ್ರ ಬಹಳ ಮುಖ್ಯವಾಗಿದೆ. ಕ್ರಿಸ್ತಶಕ 13 ಶತಮಾನದ ಅಳುಪ ಶಾಸನಗಳು ದೇವಸ್ಥಾನದ ನಿರ್ವಹಣೆ, ದಾನ ಮತ್ತು ಪೂಜೆ ವ್ಯವಸ್ಥೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ನಂತರ ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದಾರೆ. ಕರಾವಳಿ ಕರ್ನಾಟಕದ ದೇವಸ್ಥಾನಗಳ ವೈಶಿಷ್ಟ್ಯವನ್ನು ಹೊಂದಿರುವ ಈ ದೇವಾಲಯದಲ್ಲಿ ಮರದ ಕೆತ್ತನೆಗಳು, ಸಾಂಪ್ರದಾಯಿಕ ಶೈಲಿ ಮತ್ತು ಪವಿತ್ರ ವಾತಾವರಣವನ್ನು ಕಾಣಬಹುದು. ನದಿಯ ತೀರದ ಶಾಂತ ವಾತಾವರಣವು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಶ್ರೀ ಮಹಿಷಮರ್ದಿನಿ ದೇವಿಯ ಜೊತೆಗೆ ಗಣಪತಿ, ಸುಬ್ರಹ್ಮಣ್ಯ, ವೀರಭದ್ರ ಸೇರಿದಂತೆ ಇತರ ದೇವರುಗಳ ಆರಾಧನೆಯೂ ಇಲ್ಲಿ ನಡೆಯುತ್ತದೆ. ನವರಾತ್ರಿ ಮತ್ತು ವಿಶೇಷ ಉತ್ಸವಗಳ ಸಮಯದಲ್ಲಿ ಈ ಕ್ಷೇತ್ರವು ಭಕ್ತರಿಂದ ತುಂಬಿ ತುಳುಕುತ್ತದೆ. ಶತಮಾನಗಳ ಇತಿಹಾಸವನ್ನು ಹೊತ್ತು ಭಕ್ತರ ನಂಬಿಕೆಗೆ ಶಕ್ತಿಯಾಗಿರುವ ಶ್ರೀ ಕ್ಷೇತ್ರ ನೀಲಾವರದ ಮಹತೋಬಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಇದು ಒಂದು ದೇವಾಲಯ ಮಾತ್ರವಲ್ಲ, ಇದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ದೈವಿಕ ನಂಬಿಕೆಯ ಜೀವಂತ ಸಾಕ್ಷಿ. ಜೈ ಶ್ರೀ ಮಹಿಷಮರ್ದಿನಿ ದೇವಿ. ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಉಡುಪಿ ಜಿಲ್ಲೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ಒಂದು ಪ್ರತಿಷ್ಠಿತ ದೇವಾಲಯ ಆಗಿದೆ. ಹಾಗೆಯೇ ಈ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಐತಿಹಾಸಿಕ ಮತ್ತು ಪುರಾಣಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ವರ್ಷಗಳ ಹಿಂದಿನ
ದಾಖಲೆ ಮತ್ತು ಇತಿಹಾಸ ಕೂಡ ಇದೆ. ಐತಿಹಾಸಿಕವಾಗಿ ಹೇಳುವುದಿದ್ರೆ ಇಲ್ಲಿ ಸ್ಥಳದಲ್ಲಿ ಲಭ್ಯವಿರುವ ಈ ಶಿಲಾಶಾಸನದ ಮಾಹಿತಿಯ ಪ್ರಕಾರ ಸುಮಾರು 630 ವರ್ಷಗಳಿಗೂ ಹಿಂದೆ ಈ ದೇವಾಲಯ ಜೀರ್ಣೋದ್ಧಾರ ಆಗಿರುವುದರ ಬಗ್ಗೆ ಪ್ರಸ್ತುತ ಶಿಲಾಶಾಸನದಲ್ಲಿ ಲಭ್ಯವಾಗಿರುವ ಮಾಹಿತಿಗಳಿಂದ ನಮಗೆ ತಿಳಿದು ಬರುತ್ತೆ. ಅದರ ಅರ್ಥ 630 ವರ್ಷದ ಹಿಂದೆ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ನೀಲಾವರ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳಿದ್ರೆ ಅದಕ್ಕೂ ಒಂದು 600 ವರ್ಷ ಹಿಂದೆ, ಸಾಧಾರಣ 1,000 ವರ್ಷದ ಹಿಂದಿಗೂ ಈ ದೇವಸ್ಥಾನಕ್ಕೆ ಒಂದು ಭವ್ಯ ಇತಿಹಾಸ ಇದೆ ಅಂತ ಈ ಮೂಲಕ ಕಂಡು ಬರ್ತಾ ಇದೆ. ಹಾಗೆಯೇ ಪುರಾಣೋಕ್ತವಾಗಿಯೂ ಈ ದೇವಸ್ಥಾನವು ಗಾಲವ ಮಹರ್ಷಿಗಳಿಂದ ಇಲ್ಲಿ ಪುನಃ ಪ್ರತಿಷ್ಠೆ ಆಗಿ ಸಮೀಪದಲ್ಲೇ ಇರುವಂತ ಈ ಪುಷ್ಕರಣಿಗೆ ಗಾಲವ ತೀರ್ಥ ಸರೋವರ ಎನ್ನುವಂತ ಒಂದು ನಾಮಧೇಯ ಕೂಡ ಬಂದಿರುವುದಾಗಿ ಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಪ್ರತಿ ವರ್ಷವೂ ಇಲ್ಲಿ ಜಾತ್ರೆ ನಡೀತದೆ. ವಾರ್ಷಿಕ ಜಾತ್ರೆ ಏಪ್ರಿಲ್ ತಿಂಗಳ ಹುಣ್ಣಿಮೆಯ 5ನೇ ದಿನದಂದು ಇಲ್ಲಿ ರಥೋತ್ಸವ ನಡೀತದೆ. ಈ ಜಾತ್ರೆಗೆ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಶ್ರೀದೇವಿಯ ದರ್ಶನ ಮಾಡಿ ಅನುಗ್ರಹವನ್ನ ಪಡೆದುಕೊಂಡು ಹೋಗ್ತಾರೆ. ಹಾಗೆಯೇ ಈ ಶ್ರೀ ದೇವಳಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪಂಚಮಿಕಾನದಲ್ಲಿ ನಮಗೊಂದು ಉಪಸಾನ್ನಿಧ್ಯ ಇದೆ. ಅದು ಪಂಚಮಿಕಾನ್ ನಾಗ ಸಾನ್ನಿಧ್ಯ ಅಂತ. ಅಲ್ಲಿ ಕೂಡ ನೀಲಾವರ ಪಂಚಮಿ ತೀರ್ಥಸ್ನಾನ ಅಂತ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಅಲ್ಲಿ ನಡೀತದೆ. ಈ ಸಾನ್ನಿಧ್ಯಕ್ಕೆ ಸಂಬಂಧಪಟ್ಟ ಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟ ಹಾಗೆ 5ನೇ ಕ್ಷೇತ್ರವಾಗಿರುವಂಥ ನೀಲರತಿ ಬಂದು ನೆಲೆಸಿರುವಂಥ ನೀಲಾವರ ಕ್ಷೇತ್ರ ಅಂತ ಪುರಾಣದಲ್ಲಿ ಇದು ಉಲ್ಲೇಖಿಸಲ್ಪಟ್ಟಿದೆ. ಹಾಗೆಯೇ ಐತಿಹಾಸಿಕವಾಗಿ ಗಾಲವ ಮಹರ್ಷಿಗಳಿಂದ ಶ್ರೀ ಮಹಿಷಮರ್ದಿನಿ ದೇವಿಯಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು, ಹಾಗೆಯೇ ಪಂಚಮಿಕನ್ ಸಾನ್ನಿಧ್ಯ ಅನ್ನುವಂಥದ್ದು ಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟ ಹಾಗೆ ಶಿವದತ್ತ ಎನ್ನುವ ಓರ್ವ ವಿಪ್ರನಿಂದ ಆ ಸಾನ್ನಿಧ್ಯ ಸ್ಥಾಪಿಸಲ್ಪಟ್ಟುದೆನ್ನುವುದು ಇಲ್ಲಿ ಜನಜನಿತವಾಗಿರುವಂತಹ ವಿಚಾರ. ಹಾಗೆಯೇ ಕಲ್ಕುಡ ದೈವಕ್ಕೆ ಇಲ್ಲಿ ಶ್ರೀಶೃಂಗಾರ ಸೇವೆ ಅನ್ನುವಂಥ ಸೇವೆ ಕೂಡ ನಡೀತದೆ. ಪರಿವಾರ ದೇವರುಗಳಾಗಿ ಗಣಪತಿ ದೇವರು, ಕ್ಷೇತ್ರಪಾಲ, ಹುಲಿ ಚಾಮುಂಡಿ, ಈ ಎಲ್ಲ ಪರಿವಾರ ದೇವತೆಗಳು ನೆಲೆಸಿರುವಂತಹ ಸಾನ್ನಿಧ್ಯ ಕೂಡ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ನೀಲಾವರ ಆಗಿರುತ್ತೆ. ಹಾಗೆ ನವರಾತ್ರಿ ಸಂದರ್ಭಗಳಲ್ಲಿ ಕೂಡ 10 ದಿನ ಶ್ರೀ ಮಹಿಷಮರ್ದಿನಿ ದೇವಿಯ ಸನ್ನಿಧಿಯಲ್ಲಿ ಮಧ್ಯಾಹ್ನ ದುರ್ಗಾ ಹೋಮ ಮತ್ತು ರಾತ್ರಿ ಕಲ್ಪೋಕ್ತ ಪೂಜೆ, ನವರಾತ್ರಿ ಪೂಜೆ ಆಗ್ತದೆ. ಹಾಗೆ ಆ ಸಂದರ್ಭದಲ್ಲಿ ಕೂಡ ಸಾವಿರಾರು ಮಂದಿಗೆ ಅನ್ನ ಸಂತರ್ಪಣೆಯ ಒಂದು ವ್ಯವಸ್ಥೆ ಕೂಡ ಇದೆ. ಹಾಗೆಯೇ ಶ್ರೀ ದೇವಳದಲ್ಲಿ 2009ನೇ ಇಸವಿ ಆಗಸ್ಟ್ 17ನೇ ತಾರೀಕು ಶಿವ ಸಂಕ್ರಮಣದಿಂದ ಪ್ರತಿನಿತ್ಯವೂ ನಿತ್ಯ ಅನ್ನದಾನ ಎನ್ನುವಂಥ ಸೇವೆ ಇಲ್ಲಿದೆ. ದೂರದ ಊರಿನಿಂದ ಬಂದಂಥ ಭಕ್ತಾದಿಗಳಿಗೂ ಊರಿನವರಿಗೂ ಎಲ್ಲರಿಗೂ ಕೂಡ ಇಲ್ಲಿ ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಅನ್ನ ಸಂತರ್ಪಣೆ ಒಂದು ವ್ಯವಸ್ಥೆ ಇದೆ. ಈ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುವಂಥದ್ದು ಸಂಪೂರ್ಣ ಭಕ್ತಾದಿಗಳ ದೇಣಿಗೆಯಿಂದಲೇ ನಡೆಸಲ್ಪಡಬೇಕು. ಹಾಗಾಗಿ ಸುಮಾರು ವರ್ಷಕ್ಕೆ ಒಂದು 60 ಲಕ್ಷ ರೂಪಾಯಿ ವೆಚ್ಚವು ಶ್ರೀ ಭಕ್ತಾದಿಗಳಿಂದ ಬಂದ ದೇಣಿಗೆಯಿಂದಲೇ ವ್ಯವಸ್ಥಿತವಾಗಿ ಈ ಅನ್ನದಾನದ ಮಹಾಪ್ರಸಾದ ಭಕ್ತಾದಿಗಳಿಗೆ ಈಗಲೂ ಒಳ್ಳೆ ರೀತಿಯಲ್ಲಿ ವಿತರಿಸಲ್ಪಡ್ತಾ ಇದೆ. ಹಾಗೆ ಶ್ರೀದೇವಳಕ್ಕೆ ದೂರದ ಹಾಗೂ ಎಲ್ಲ ಊರಿನಿಂದ ಬರುವಂತಹ ಭಕ್ತಾದಿಗಳು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಶ್ರೀದೇವಿಯ ಅನುಗ್ರಹವನ್ನು ಪಡೆದುಕೊಂಡು ಬದುಕಿನಲ್ಲಿ ಕೃತಾರ್ಥರಾಗಿ ಇನ್ನೂ ಕೂಡ ಬಲವಾಗಿ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ.